ಹಾಯ್ ನಮಸ್ಕಾರ ಎಲ್ಲರಿಗೂ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಧನ್ ಡಿಮ್ಯಾಟ್ ಅಕೌಂಟ್ನ ಯಾವ ರೀತಿ ಓಪನ್ ಮಾಡೋದು ಮತ್ತು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ಮೇಲೆ ನಾವು ಏನೆಲ್ಲ ಮಾಡಬಹುದು ಅಂಥೇಳಿ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ರಿ. ಈಗ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದೇನಪ್ಪ ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಹಣ ಸಂಪಾದನೆ ಮಾಡಬಹುದು. ಅದು ಈಸಿಯಾಗಿ ಹಣ ಸಂಪಾದನೆ ಮಾಡೋದಲ್ಲ. ನೀವು ಈಸಿಯಾಗಿ ಹಣ ಸಂಪಾದನೆ ಮಾಡಬೇಕು ಅಂತಂದರೆ ಅದು ತುಂಬಾ ಕಠಿಣವಾದ ದಾರಿ ಇದೆ. ಅದಕ್ಕೆ ಆ ದಾರಿಯಿಂದ ನೀವು ಈಸಿಯಾಗಿ ಹಣ ಸಂಪಾದನೆ ಮಾಡ್ಬೋದು. ಹಾಗಾಗಿ ನೀವು ಈ ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ಹಣ ಸಂಪಾದನೆ ಮಾಡಬೇಕು ಅಂತಂದರೆ ನೀವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಟ್ರೇಡಿಂಗ್ ಅಂತಂದರೆ ನೀವು ಇದನ್ನು ಕ್ವಿಕ್ಕಾಗಿ ಹಣ ಸಂಪಾದನೆ ಮಾಡೋ ಒಂದು ಸ್ಕೀಮ್ ಅಂತ ತಿಳ್ಕೊಳ್ಬೇಡಿ. ಇದನ್ನು ಫಸ್ಟು ನಿಮ್ಮ ಮೈಂಡ್ ಸೆಟ್ಟಿಂದ ಚೇಂಜ್ ಮಾಡ್ಕೊಳ್ಳಿ. ಇದನ್ನು ನೀವು ಲಾಂಗ್ ಟರ್ಮ್ಗೆ ಯೋಚನೆ ಮಾಡಿ, ಆವಾಗ ನೀವು ಸಕ್ಸಸ್ನ ನೋಡಬಹುದು. ಎರಡನೇದಾಗಿ ನಿಮಗೆ ನೀವು ಎಜುಕೇಟ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ನ ಸ್ಟ್ರಕ್ಚರ್ ಹೇಗಿರುತ್ತೆ, ಚಾರ್ಟ್ ಪ್ಯಾಟರ್ನ್ಸ್ ಅಂದರೆ ಏನು, ಟ್ರೇಡಿಂಗ್ ಸೈಕಾಲಜಿ ಅಂದರೆ ಏನು, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂದರೆ ಏನು, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳಿ. ಇದೆಲ್ಲ ನಿಮಗೆ ಗೊತ್ತಿತ್ತು ಅಂತಂದರೆ ಆಗ ನೀವು ಮಾರ್ಕೆಟನ್ನು ಒಂದು ಡಿಸಿಷನ್ ಮೇಕರ್ ಆಗಿ ನೋಡಬಹುದು. ನೀವು ಮಾರ್ಕೆಟನ್ನು ಇದೆಲ್ಲ ನೀವು ತಿಳ್ಕೊಂಡು ಆದಮೇಲೆ ಪ್ರಾಕ್ಟೀಸ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಅಂದರೆ ಪ್ರಾಕ್ಟೀಸ್. ನೀವೇನೋ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ವೀಡಿಯೋಸ್ಗಳನ್ನ ನೋಡಿದ್ರಿ, ಆಯಿತು ನನಗೂ ಈಗ ಟ್ರೇಡಿಂಗ್ ಮಾಡೋಕ್ಕೆ ಬಂತು ಅಂತೇಳಿ ಟ್ರೇಡಿಂಗ್ ಮಾಡೋಕ್ಕೆ ಹೋಗೋದಲ್ಲ. ಪ್ರಾಕ್ಟೀಸ್ ಮಾಡಿ, ಪೇಪರ್ ಟ್ರೇಡಿಂಗ್ ಮಾಡಿ, ನಿಮ್ಮದೇ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿ, ಪೇಪರ್ ಟ್ರೇಡಿಂಗ್ ಮಾಡಿ. ಬ್ಯಾಕ್ ಟೆಸ್ಟಿಂಗ್ ಮಾಡಿದಾಗ ನಿಮಗೆ ರಿಯಾಲಿಟಿ ಏನು ಅಂತ ಅರ್ಥ ಆಗುತ್ತೆ. ಯಾಕಂದರೆ ಯಾವ ಇಂಡಿಕೇಟರ್ಗಳನ್ನ ಇಟ್ಕೊಂಡು, ಯಾವುದೋ ಒಂದು ಸ್ಟ್ರಾಟಜಿನ ಇಟ್ಕೊಂಡು ನಾನು ಸ್ಟಾಕ್ ಮಾರ್ಕೆಟಲ್ಲಿ ಹಣ ಸಂಪಾದನೆ ಮಾಡ್ತೀನಿ ಅಂತಂದರೆ ಅದೆಲ್ಲ ಸುಳ್ಳು. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದೇ ಗೇಮ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಇನ್ಸ್ಟಿಟ್ಯೂಟ್ ಪೀಪಲ್ ಹತ್ರ ಲಾರ್ಜ್ ಫಂಡ್ಸ್ ಇರುತ್ತೆ. ಅವರು ಮಾರ್ಕೆಟ್ನ ಬೀಳಿಸಲಬಹುದು, ಮಾರ್ಕೆಟ್ನ ಮೇಲೆ ಕೂಡ ತೊಗೊಂಡು ಹೋಗ್ಬೋದು. ಆದರೆ ಸ್ಮಾಲ್ ರಿಟೇಲರ್ಸ್ ಆ್ಯಂಡ್ ಸ್ಮಾಲ್ ಟ್ರೇಡರ್ಸ್ ಹತ್ರ ಸ್ಮಾಲ್ ಕ್ಯಾಪಿಟಲ್ ಇರುತ್ತೆ. ಅವರು ಬರೀ ಸ್ಟ್ರಾಟಜಿಸ್ಗಳನ್ನು, ಇಂಡಿಕೇಟರ್ಗಳನ್ನು ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಮಾಡ್ತಾ ಇರ್ತಾರೆ. ನಾವು ಕೂಡ ಇನ್ಸ್ಟಿಟ್ಯೂಟ್ ಪೀಪಲ್ ಯಾವಾಗ ಟ್ರೇಡ್ ಮಾಡ್ತಾರೆ ಅವ್ರ ಜೊತೆನೇ ನಾವು ಕೂಡ ಟ್ರೇಡ್ ಮಾಡಿದ್ರೆ ನಾವು ಲಾಭ ಮಾಡ್ತೀವಿ ಅಂತಾರೆ. ಅದೆಲ್ಲ ತುಂಬ ಡಿಫಿಕಲ್ಟಿ ಇದೆ. ಯಾಕಂದರೆ ಮಾರ್ಕೆಟಲ್ಲಿ ಬಿಗ್ ಕ್ಯಾಪಿಟಲ್ ಬಾಟ್ ಆಯಿತು ಅಂದರೆ, ಪರ್ಚೇಸ್ ಆದರೆ, ಆಗ ಮಾರ್ಕೆಟು ಸಡನ್ನಾಗಿ ಮೂಮೆಂಟ್ ಆಗುತ್ತೆ. ಒಂದು ವೇಳೆ ಬಿಗ್ ಕ್ಯಾಪಿಟಲ್ ಏನಾದರೂ ಸೆಲ್ ಆಯಿತು ಅಂದರೆ ಮಾರ್ಕೆಟಲ್ಲಿ ತುಂಬಾ ಕ್ರ್ಯಾಶ್ ಆಗುತ್ತೆ. ಹಾಗಾಗಿ ಸ್ಮಾಲ್ ಇನ್ವೆಸ್ಟರ್ಸ್ ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಕಂಪ್ಲೀಟಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಕ್ಯಾಪಿಟಲಿಂದ ನಮ್ಮ ಕ್ಯಾಪಿಟಲಿಂದನೇ ನಾವು ಟ್ರೇಡಿಂಗ್ ಮಾಡಬೇಕಾಗುತ್ತೆ. ಏನೇ ಬಿಸ್ನೆಸ್ ಮಾಡಬೇಕು ಅಂದರೆ ಬಂಡವಾಳ ಬೇಕು. ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ನಮಗೆ ಬಂಡವಾಳ ಬೇಕೇ ಬೇಕು. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಹಣ ಸಂಪಾದನೆ ಮಾಡೋದಕ್ಕಿಂತ ನಮ್ಮ ಕ್ಯಾಪಿಟಲನ್ನು ಉಳಿಸೋದಿದೆಯಲ್ಲ, ಅದೇ ತುಂಬ ದೊಡ್ಡ ವಿಷಯ. ಪ್ರಾಫಿಟ್ಗಿಂತ ನಮ್ಮ ಕ್ಯಾಪಿಟಲ್ನ ನಾವು ಉಳಿಸೋದೇ ದೊಡ್ಡ ವಿಷಯ. ಇಲ್ಲಿ ನೀವು ಅದನ್ನು ಕಲ್ತ್ಕೊಂಡ್ರೆ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಮಾಸ್ಟರ್ ಆಗಿರ್ಬೇಕು ನಾವು. ಆವಾಗಲೇ ನಾವು ಟ್ರೇಡಿಂಗಲ್ಲಿ ಏನಾದರೂ ಒಂದು ಅಚೀವ್ ಮಾಡೋಕ್ಕಾಗೋದು ಮತ್ತು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇದೆಲ್ಲ ಆದಮೇಲೆ ನೀವು ಫೋಕಸ್ ಮಾಡಬೇಕಾಗಿರೋದು ಪೊಸಿಷನ್ ಸೈಜಿಂಗ್. ನಾನು ಎಷ್ಟು ಕ್ವಾಂಟಿಟಿನ ಬೈ ಮಾಡಬೇಕು, ಎಷ್ಟು ಅಮೌಂಟು ಅದಕ್ಕೆ ತಗಲುತ್ತೆ, ಇದೆಲ್ಲದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹಾಗೆಯೇ ರಿಸ್ಕನ್ನು ಕಡಿಮೆ ತಗೊಳ್ಬೇಕು, ಪ್ರಾಫಿಟ್ನ ಹೈ ತಗೊಳ್ಬೇಕು. ಹಾಗೆಯೇ ಸ್ಟಾಪ್ ಲಾಸ್ ಇಂಪ್ಲಿಮೆಂಟೇಷನ್ ಮಾಡೋದು ಕಲಿಬೇಕು. ಸ್ಟಾಪ್ ಲಾಸ್ ಇಲ್ಲದೆ ಯಾರಾದರೂ ಟ್ರೇಡಿಂಗ್ ಮಾಡ್ತಾರೆ ಅಂದರೆ ಖಂಡಿತವಾಗಿಯೂ ಅವ್ರ ಕ್ಯಾಪಿಟಲನ್ನು ತುಂಬ ದಿನಗಳ ಮಟ್ಟಿಗೆ ಅವರು ಇಟ್ಕೊಳ್ಳೋದಿಲ್ಲ. ಹಾಗೆ ಮೊದಲ ವರ್ಷದಲ್ಲಿ ಅವರು ಟ್ರೇಡಿಂಗನ್ನು ಬಿಟ್ಟು ಹೋಗ್ತಾರೆ. ಫೈನಲಿ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಪ್ರತಿದಿನ ಪ್ರಾಫಿಟ್ ಮಾಡಬೇಕು ಅಂತ ಇಲ್ಲ, ಪ್ರತಿದಿನ ಮಾರ್ಕೆಟು ಟ್ರೆಂಡಲ್ಲಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಾರ್ಕೆಟಲ್ಲಿ ಯಾವ ರೀತಿ ಮೊಮೆಂಟ್ ಇರುತ್ತೆ ಅಂತ ನೀವು ಅರ್ಥ ಮಾಡಿಕೊಂಡು ಟ್ರೇಡಿಂಗ್ ಮಾಡಬೇಕಾಗುತ್ತೆ. ಹಾಗಾಗಿ
ನೀವೇನೆಲ್ಲ ಪ್ರತಿದಿನ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಒಂದು ಟ್ರೇಡಿಂಗ್ ಜರ್ನಲ್ನ ನೀವು ಬರಿಬೇಕು. ಟ್ರೇಡಿಂಗ್ ಜರ್ನಲ್ನ ಬರೆದಾಗ ನಿಮಗೆ ಪ್ರತಿದಿನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಟ್ರೇಡಿಂಗ್ ಜರ್ನಲ್ ಅಂದರೆ ಸಿಂಪಲ್. ಇವತ್ತಿನ ಒಂದು ಟ್ರೇಡಿಂಗು ಹೇಗಿತ್ತು, ನೀವು ಎಂಟ್ರಿ ಯಾವಾಗ ತಗೊಂಡ್ರಿ, ಎಕ್ಸಿಟ್ ಯಾವಾಗ ಮಾಡಿದ್ರಿ, ಮತ್ತು ಎಂಟ್ರಿ ತಗೊಳ್ಳೋದ್ರೆ ಹಿಂದಿನ ಉದ್ದೇಶ ಏನಾಗಿತ್ತು, ಮತ್ತು ನೀವು ತಗೊಂಡಿರುವಂತಹ ಡಿಸಿಷನ್ ಸರಿಯಾಗಿತ್ತಾ, ರಾಂಗ್ ಆಗಿತ್ತಾ. ಒಂದು ವೇಳೆ ಸರಿ ಇದ್ದರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಒಂದು ವೇಳೆ ರಾಂಗ್ ಆಗಿತ್ತು ಅಂತಂದರೆ ನೀವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಹಾಗಾಗಿ ನಿಮ್ಮ ಒಂದು ಟ್ರೇಡಿಂಗ್ ಬ್ಯೂಟಿ ಏನಿದೆಯಲ್ಲ ಅದನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸರಿ ಮಾಡ್ಕೋಬಹುದು. ಆವಾಗ ನಿಮಗೆ ರಿಯಲ್ ಟ್ರೇಡಿಂಗ್ ಮಾಡೋದಕ್ಕೋಸ್ಕರ ಒಂದು ಉತ್ಸಾಹ ಬರುತ್ತೆ. ಕ್ಯಾಪಿಟಲ್ನ ಹಾಕಿ ಟ್ರೇಡಿಂಗ್ ಮಾಡೋದಕ್ಕೆ ಒಂದು ಉತ್ಸಾಹ ಬರುತ್ತೆ. ಆಗ ನೀವು ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡಬಹುದು. ಹಾಗೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಲಾಂಗ್ ಟರ್ಮ್ವರೆಗೂ ನೀವು ಇಲ್ಲಿ ಇರಬಹುದು. ನಾನು ಯೂಟ್ಯೂಬ್ ನೋಡಿದೆ ಸರ್, ಅಲ್ಲಿ ಇಂಡಿಕೇಟರ್ಗಳಿತ್ತು, ಅಲ್ಲಿ ಸ್ಟ್ರಾಟಜಿ ಇತ್ತು, ಇಲ್ಲಿ ಸೂಪರ್ ಟ್ರೆಂಡ್ ಇತ್ತು, ಅಲ್ಲಿ ಮೂವಿಂಗ್ ಅವರೇಜ್ ಇತ್ತು, ಇಲ್ಲಿಗೆ ಬರ್ತಿದ್ದಂಗೆ ಸಪೋರ್ಟ್ ತೊಗೊಂತು ಮಾರ್ಕೆಟು ಮೇಲೋಯ್ತು, ನಾನು ಇವತ್ತು ದುಡ್ಡು ಮಾಡಿದೆ. ಖಂಡಿತ ದುಡ್ಡು ಮಾಡಬಹುದು, ಆದರೆ ಪ್ರತಿದಿನ ಅದೇ ವರ್ಕ್ ಆಗೋದಿಲ್ಲ. ತಿಳ್ಕೊಳ್ಬೇಕಾಗಿರೋದು ಇದನ್ನೇ. ಸೊ ನಿಮ್ಮ ಕ್ಯಾಪಿಟಲ್ನ ನೀವು ಸೇವ್ ಮಾಡಬೇಕು ಅಂತಂದರೆ ಸ್ಟಾಪ್ ಲಾಸ್ ಇಂಪ್ಲಿಮೆಂಟೇಷನ್ನ ಕಲೀರಿ. ಮಾರ್ಕೆಟ್ ಬಗ್ಗೆ ಪ್ರತಿಯೊಂದನ್ನು ಕಲಿತು ಆಗ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋದು ತುಂಬಾ ಉತ್ತಮ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಮತ್ತು ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಇಲ್ಲಿವರೆಗೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.